ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಭಟನೆ ವೇಳೆ ಕರವೇ ಗದ್ದಲ ಹಿನ್ನೆಲೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿದ್ದಾರೆ ಪೊಲೀಸ್ ಆಯುಕ್ತರು. ಸದಾಶಿವನಗರದಲ್ಲಿರುವಂತಹ ಗೃಹ ಸಚಿವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ನಿನ್ನೆಯ ಘಟನೆ ಬಗ್ಗೆ ಸಚಿವರಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿ ನೀಡಿ ತೆರಳಿದ್ದಾರೆ ಕಮಿಷನರ್ ದಯಾನಂದ್. ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ನಿನ್ನೆ ಏನೆಲ್ಲ ಆಯಿತು ಅಂತ ಹೇಳಿ. ಸುಮಾರು 20 ನಿಮಿಷಗಳ ಕಾಲ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಅಂದರೆ ಎಷ್ಟು ಮಂದಿ ಮೇಲೆ ಕೇಸ್ ಆಗಿದೆ, ಈಗ ಏನೆಲ್ಲ ಆಯಿತು, ನಿನ್ನೆ ಎಲ್ಲೆಲ್ಲಿ ಅಹಿತಕರ ಘಟನೆಗಳಾದವು ಮತ್ತು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು, ಮುಂದಿನ ಒಂದು ಕಾನೂನು ಪ್ರಕ್ರಿಯೆಗಳು ಹೇಗಿರಬೇಕು, ಹೇಗೆ ಬಂದೋಬಸ್ತ್ ಮಾಡಬೇಕು ಮತ್ತು ಇಲ್ಲಿ ಪರಮೇಶ್ವರ್ ಅವರು ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಯಾಕಂತಂದರೆ ಇದು ಕನ್ನಡತನದ ವಿಚಾರ, ನಮ್ಮ ಸಾರ್ವಭೌಮತೆ ಅಸ್ಮಿತೆ ವಿಚಾರ ಇದು. ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದೇ ರೀತಿ ಹೋರಾಟಗಾರರ ಮೇಲೆ ಒಂದು ರೀತಿ ದೌರ್ಜನ್ಯ ಮಾಡುವಂಥದ್ದು ಅಥವಾ ಲಾಠಿ ಚಾರ್ಜು, ಹಲ್ಲೆ ಮಾಡುವಂಥದ್ದು ಅದೇನಾದರೂ ಕಂಡು ಬಂದರೆ ಸಹಜವಾಗಿ ಮತ್ತೆ ಆಕ್ರೋಶಗಳು ಜಾಸ್ತಿ ಆಗುವಂಥ ಹಿನ್ನೆಲೆಯಲ್ಲಿ ಇದನ್ನು ಬ್ಯಾಲೆನ್ಸ್ ಆಗಿ ಕೂಲಾಗಿ ಹ್ಯಾಂಡಲ್ ಮಾಡಿ ಅಂತ ಪರಮೇಶ್ವರ್ ಅವರು ಸಲಹೆಯನ್ನು ಕೊಟ್ಟಿರಬಹುದು. ಅದರ ಜೊತೆಗೆ ದಯಾನಂದ್ ಅವರು ಕೂಡ ನಿನ್ನೆ ಘಟನೆ ಬಗ್ಗೆ, ಸಾದಹಳ್ಳಿ ಏರ್ಪೋರ್ಟ್ ರಸ್ತೆ ಬಳಿ ಆಗಿರುವಂತಹ ಕೆಲವೊಂದು ಘಟನೆ, ಮೆರವಣಿಗೆ ನಡೆಸುವಂತಹ ತಯಾರಿಗಳಾಗಿರ್ಬೋದು, ಕೆಲವೊಂದಿಷ್ಟು ಕಡೆಗಳಲ್ಲಿ ಕಲ್ಲು ತೂರಿದ್ರು, ಆಸ್ತಿ ನಾಶ ಆಯಿತು, ಎಲ್ಲೆಲ್ಲಿ ಏನೇನಾಯಿತು, ಯಾವ ವ್ಯಾಪ್ತಿಯಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಂದೋಬಸ್ತ್ ಹೇಗಿರಬೇಕು ಅಂತ CM ಅವ್ರನ್ನ ನಿವಾಸದ ಮುಂದೆ ಪ್ರತಿಭಟನೆಗಳಿದ್ದಾವೆ. ಮತ್ತು ಇನ್ನೂ ಕೂಡ ಇವತ್ತು ಸಾಕಷ್ಟು ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಸಾಥನ್ನು ಕೊಡ್ತಾ ಇದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡಪರ ಹೋರಾಟಗಾರರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡುವುದು, ರಾಜ್ಯಕ್ಕೆ ಇದು ವ್ಯಾಪಿಸುವ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೆಯಬಾರದು, ಆ ರೀತಿಯಾಗಿ ನೀವು ಬಂದೋಬಸ್ತನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಪರಮೇಶ್ವರ್ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅದರಲ್ಲೂ ಬೆಂಗಳೂರಿಗೆ ಸೀಮಿತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿರಬೇಕು, ಹೆಚ್ಚಿನ ಬಂದೋಬಸ್ತನ್ನು ಹಾಕ್ಕೊಳ್ಬೇಕು ಅಂತ.